ನಮಸ್ತೆ ಎಲ್ಲ ನನ್ನ ಸ್ವಚ್ಛ ಮನಸ್ಸುಗಳೇ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಆದ ಎಂ ಟ್ರಾವೆಲ್ ಮೀಡಿಯಾ ಕಡೆಯಿಂದ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಈ ನಾಡಿನ ಮರಳಿ ಮತ್ತೊಂದು ಜಿಲ್ಲೆಗೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೀನಿ ಕಣ್ರಿ. ಈ ಜಿಲ್ಲೆ ಕರ್ನಾಟಕದ ಶರವೇಗದಲ್ಲಿ ಬೆಳೆಯುತ್ತಿರುವ ಪ್ರಮುಖ ಜಿಲ್ಲೆ. ದೇವನಗಿರಿಯಿಂದ ದಾವಣಗೆರೆಯಾಗಿ ಬದಲಾವಣೆ ಹೊಂದಿದ ನಮ್ಮ ಸೆನ್ಸೈನ್ ಬೆಣ್ಣೆನಗರಿ ದಾವಣಗೆರೆ. ಈ ದಾವಣಗೆರೆ ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ. ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಮ್ಮ ಬೇರೆ ಜಿಲ್ಲೆಗಳಿಗೂ ಹೋಲಿಸಿಕೊಂಡ್ರೆ ನಮ್ಮ ಕರ್ನಾಟಕದ 11 ಮಹಾನಗರ ಪಾಲಿಕೆಗಳಲ್ಲಿ ಈ ದಾವಣಗೆರೆಯು ಅತಿ ವೇಗದಲ್ಲಿ ಬೆಳೀತಕ್ಕಂಥ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದೆ. ಇದು ನಮ್ಮ ಗಾಜಿನ ಮನೆ. ಬನ್ನಿ ನಾವು ಇಲ್ಲಿಂದ ವಿಡಿಯೋವನ್ನು ಆರಂಭಿಸೋಣ. ಈ ಗಾಜಿನ ಮನೆ ಭಾರತದಲ್ಲಿ ಅತಿ ದೊಡ್ಡದಾದ ಗ್ಲಾಸ್ ಹೌಸ್ ಅಂತೆ. ಇದು ನಮ್ಮ ಮಾಜಿ ಸಚಿವರು ಹಾಗೂ ಈಗಿನ ಕರ್ನಾಟಕದ ಸಚಿವರಾದ ಶಾಮನೂರು ಶಿವಶಂಕರಪ್ಪನವರ ಹಳ್ಳಿಯಾದ ಶಾಮನೂರಿಂದ 1.5 ಕಿಲೋಮೀಟರ್ ಅಂತರದಲ್ಲಿರುವ ನಮ್ಮ ದಾವಣಗೆರೆಯ ಗ್ಲಾಸ್ ಹೌಸ್ ಅಥವಾ ಗಾಜಿನ ಮನೆ. ಇದು ಗಾಜಿನ ಮನೆಯ ಒಳಾಂಗಣ. ಸಂಪೂರ್ಣವಾಗಿ ಈ ಗ್ಲಾಸ್ ಹೌಸ್ನ ಕರ್ನಾಟಕ ತೋಟಗಾರಿಕೆ ಇಲಾಖೆಯು ನಿರ್ವಹಣೆ ಮಾಡ್ತದೆ. ಸೂಳೆಕೆರೆ ಅಥವಾ ಶಾಂತಸಾಗರ. ಅಯ್ಯೋ ಏನಪ್ಪ ಇಂಥ ಕೆರೆಗೆ ಸೂಳೆಕೆರೆ ಎಂದು ಹೆಸರಿಟ್ಟರಂದ್ರೆ, ಒಂದು ಇತಿಹಾಸದ ಪ್ರಕಾರ 11 ಮತ್ತು 12ನೇ ಶತಮಾನದಲ್ಲಿ ಶಾಂತವ್ವ ಎಂಬ ರಾಜಕುಮಾರನ ಮಗಳು ಗಂಧರ್ವ ವಿವಾಹ ಎಂದರೆ ಜಾತಿ ಮತವಿಲ್ಲದೆ ತಮಗೆ ಹುಡುಗ ಇಷ್ಟ ಆದರೆ ಮದುವೆಯಾಗುವಂತ ಒಂದು ಪದ್ಧತಿಯೇ ಗಂಧರ್ವ ವಿವಾಹ. ಅಂದರೆ ರಾಜಕುಮಾರನ ಮಗಳು ಏನು ಪ್ರೀತಿಸಿ ಕುಟುಂಬ ವಿರೋಧ ಮಾಡಿ ತಾನು ಪ್ರೀತಿಸಿದ ಹುಡುಗನಾದ ಸಿದ್ದೇಶ್ವರನ ಜೊತೆ ಮದುವೆ ಆಗ್ತಾಳ. ಯಾರು? ಶಾಂತವ್ವ. ಆ ಸಂದರ್ಭದಲ್ಲಿ ಕುಟುಂಬದಿಂದ ದೂರ ಆದ ನಂತರ ನಾನು ಈ ಸಮಾಜಕ್ಕೆ ಅಥವಾ ನನ್ನ ಕುಟುಂಬಕ್ಕಾಗಿ ಏನಾದರೂ ಮಾಡಬೇಕೆಂದು ಅವಾಗ ತಾನು ಬಯಸಿದಂತೆ ಈ ಕೆರೆಯನ್ನು ಜನರಿಗಾಗಿ ನಿರ್ಮಾಣ ಮಾಡ್ತಾಳ. ಇದು ಚನ್ನಗಿರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಸೂಳೆಕೆರೆ ಎಂಬ ಈ ಪ್ರದೇಶಕ್ಕೆ ಮತ್ತು ಇಲ್ಲಿನ ಸುತ್ತಮುತ್ತಲು ನೀವು ಎಲ್ಲಿಂದ ಬಂದರೂ ಸಹ ಸೂಳೆಕೆರೆ ಅಂದರೆ ಒಂದು ಬಸ್ ಸ್ಟಾಪ್ ಇದೆ. ನೀವು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಇದು ಏಷ್ಯಾದಲ್ಲೇ 2ನೇ ದೊಡ್ಡದಾದ ಸಿಹಿ ನೀರಿನ ಕೆರೆ ಎಂದು ಹೆಸರನ್ನು ಪಡೆದುಕೊಂಡಿರುವ ಈ ಸೂಳೆಕೆರೆಯು ನಾವು ಈ ಪ್ರದೇಶದಿಂದ ಅಂದರೆ ನಾವು ಚನ್ನಗಿರಿ ಈ ಕಡೆ ಬಂತಪ್ಪ ಅಂದರೆ ದಾವಣಗೆರೆ ಮೇನ್ ಇಲ್ಲಿ ರೋಡ್ ಇರ್ತಕ್ಕಂಥದ್ದು. ಇಲ್ಲಿ ರೋಡ್ ಅಲ್ಲಿ ಹಿಂದೆ ಕಾಣ್ತಕ್ಕಂಥದ್ದು ಸಿದ್ದೇಶ್ವರ. ಅಂದರೆ ತಾನು ಪ್ರೀತಿಸಿದ ಹುಡುಗ ಅಂದರೆ ಸಿದ್ದೇಶ್ವರ ಅವರು ಅಲ್ಲಿ ಮಂಟಪವನ್ನು ಮಾಡಿದಾರ. ಇದು ಸೂಳೆಕೆರೆಯ ಒಂದು ದೃಶ್ಯ. ಈ ಪ್ರದೇಶಕ್ಕೆ ಸೂಳೆಕೆರೆ ಬೇಡ, ಬೇರೆ ಹೆಸರು ಚೇಂಜ್ ಮಾಡಿ ಎಂದು, ಅಂದರೆ ಇಂಥ ದೊಡ್ಡ ಕೆರೆ ಮತ್ತು ಜನರಿಗಾಗಿ ಶಾಂತವ್ವ ನಿರ್ಮಿಸಿದ ಕೆರೆಯನ್ನು ಸೂಳೆಕೆರೆ ಎಂದು ಕರೀತಾರೆ. ಇದಕ್ಕೆ ಚೇಂಜ್ ಮಾಡಿ ಅಂತ ಇಲ್ಲಿನ ಜನಗಳು ವಿರೋಧ ಮಾಡಿದರು. ಆದರೆ ಸರ್ಕಾರ ಇದಕ್ಕೆ ನಾಮಕ ವ್ಯವಸ್ಥೆ ಶಾಂತಸಾಗರ ಎಂದು ಕರಿತೀವಿ. ಆದರೆ ಇದು ಮೂಲ ಹೆಸರು ಹೆಚ್ಚಾಗಿ ಸೂಳೆಕೆರೆ ಎಂದು ಕರೆಯಲಾಗುತ್ತದೆ. ದಾವಣಗೆರೆ ಜಿಲ್ಲೆಯ ತಾಲೂಕುಗಳು: 1 ದಾವಣಗೆರೆ, 2 ಹರಿಹರ, 3 ಚನ್ನಗಿರಿ, 4 ಹೊನ್ನಳ್ಳಿ, 5 ಜಗಳೂರು, 6 ನ್ಯಾಮತಿ. ಇವು ದಾವಣಗೆರೆ ಜಿಲ್ಲೆಯ ಪ್ರಮುಖ 6 ತಾಲೂಕುಗಳು. ದುರ್ಗಾಂಬ ದೇವಾಲಯ ದಾವಣಗೆರೆ. ಇಲ್ಲಿ ನನ್ನ ಕಡೆ ಸುತ್ತ ಕಾಣ್ತಕ್ಕಂಥದ್ದು ಹಳೆಪೇಟೆ. ಈ ದೇವಸ್ಥಾನವು ಚಾಲುಕ್ಯರ ಕಾಲದ ನೊಳಂಬವಾಡಿಯ ಪ್ರಾಂತೀಯ ಭಾಗವಾಗಿತ್ತು. ಮುಂದೆ ಪಾಂಡ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ಅರಸರು ಕಾಲದಲ್ಲಿ ಈ ದೇವಸ್ಥಾನವು ಹಂಗೆ ಮುಂದುವರಿತು. ಮುಂದೆ ಟಿಪ್ಪು ಮತ್ತು ಹೈದರ್ ಅಲಿ ಕಾಲದ ಸಹ ಈ ದೇವಸ್ಥಾನವು ಪ್ರಾಚೀನತೆಯನ್ನು ನಾವು ಕಾಣಬಹುದಾಗಿದೆ. ಅವರೆಲ್ಲ ಆಳ್ವಿಕೆ ಕಾಲದಲ್ಲಿಂದ ಆರಂಭವಾದ ಈ ದೇವಸ್ಥಾನವು ಈಗ 2025ರಲ್ಲಿ ಇರ್ತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಶ್ರೀ ಜಗದಾಂಬ ದುರ್ಗಾಂಬಿಕಾ ದೇವಸ್ಥಾನ ಇದು.
ನಂದು ಹೇಳ್ಬೇಕು ಅದು ಕರೆಕ್ಟ್. ನಿಮ್ದು ಬಂದ್ಮೇಲೆ ಹೇಳು. ಗೊತ್ತಿಲ್ಲ. ಇವಾಗ ಬಾಯ್ಸಿಗೆ ಪಾಸ್ ಮಾಡೋದು ಹೇಳ. ರೈಟಾ? ಭಾರತದಲ್ಲಿ ಎಷ್ಟು ರಾಜ್ಯಗಳಿದಾವೆ? ಕರೆಕ್ಟ್ ಇದೆ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಅದೇ ಬದಲು ಯಾವ್ದಾನ ಒಂದು ಧಾರಾವಾಹಿ ಕೇಳಿದ್ರೆ ಪುಟ್ಟಗೌರಿ ಧಾರಾವಾಹಿ ಅದು ನೋಡಿದ್ನಿ ಅಂತ ಹೇಳ್ತಾರೆ. ಹೇಳಿ, ಬೇಗ ಹೇಳ್ಬೇಕು. ಗೊತ್ತಿಲ್ವಾ? ನಿಮಗ ಬಾಯ್ಸ್ ತಪ್ಪು. ಎಷ್ಟು ತಪ್ಪು? ಇನ್ನಾದ್ರೂ ಹೇಳಲ್ಲ. ಕರೆಕ್ಟ್ ಹೇಳ್ತೀವಿ. 64. ಯಾವ್ದು ಟ್ರೆಂಡಿಂಗ್ ನಲ್ಲಿ ಇರೋದು ಆಡಬೇಕು. ಆಡ ಸ್ಟಾರ್ಟ್. ಬಂದೆ ನಾನು. ದಾವಣಗೆರೆ ಜಿಲ್ಲೆಯ ರಾಜಕೀಯ. ಇಲ್ಲಿ 1 ಲೋಕಸಭೆ ಕ್ಷೇತ್ರ ಮತ್ತು 7 ವಿಧಾನಸಭೆ ಕ್ಷೇತ್ರವನ್ನು ಒಳಗೊಂಡಿದೆ. ದಾವಣಗೆರೆ ಜಿಲ್ಲೆಯ ಸಾರಿಗೆ RTO ವಾಹನದ ರಿಜಿಸ್ಟರ್ ಸಂಖ್ಯೆ 17 ಆಗಿದ್ದು, ನಮ್ಮ ಬೆಂಗಳೂರು ಮತ್ತು ಮುಂಬೈಗೆ ಹೋಗುವ ಯಾತ್ರಿಕರು ನಮ್ಮ ದಾವಣಗೆರೆ ಮೂಲಕನೇ ಹೋಗೋದು. ಯಾಕಂದರೆ ಇಲ್ಲಿ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಾದ 4 ನಮ್ಮ ದಾವಣಗೆರೆ ಮೇಲೆ ಹಾದು ಹೋಗುತ್ತದೆ. ಇಲ್ಲಿನ ಅನೇಕ ಜಿಲ್ಲೆಗಳಿಗೆ KSRTC ಜೊತೆಗೆ AC ಮತ್ತು ನಾನ್ ACಗಳು ನಮ್ಮ KSRTCನಿಂದ ಬಸ್ನ ಸೌಲಭ್ಯವಿದ್ದು, ಇಲ್ಲಿನ ನಗರ ಸಾರಿಗೆಗೂ ಗೌರ್ಮೆಂಟು ಜೊತೆಗೆ ಪ್ರೈವೇಟ್ ಸಹ ಇಲ್ಲಿ ನಾವು ಕಾಣಬಹುದಾಗಿದೆ. ಇದು ಇಲ್ಲಿನ ಚಿಕ್ಕ ಸಾರಿಗೆ ವ್ಯವಸ್ಥೆ. ನಿಮಗೆ ಗೊತ್ತಿರುವಂತೆ ಲಕ್ಕವಳ್ಳಿ ಡ್ಯಾಮ್ ಇದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಬರತಕ್ಕಂಥ ಒಂದು ಡ್ಯಾಮ್. ಇದು ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಡ್ಯಾಮ್ ಆಗಿದ್ದು, ಈ ಡ್ಯಾಮಿಗೂ ಮತ್ತು ದಾವಣಗೆರೆಗೂ ಏನು ಸಂಬಂಧ ಎಂದರೆ, ಆ ಡ್ಯಾಮ್ನ ನೀರು ವಿವಿಧ ಉದ್ದೇಶಕ್ಕಾಗಿ ಕಟ್ಟಲಾಗಿದ್ದು, ಕೈಗಾರಿಕೆ, ವಿದ್ಯುತ್ತು ಮತ್ತು ಗೃಹ ಬಳಕೆ ಮತ್ತು ಕುಡಿಯುವ ನೀರಿಗಾಗಿ ಲಕ್ಕವಳ್ಳಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಏನಪ್ಪ ತರೀಕೆರೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ತಾಲೂಕು, ಅಲ್ಲಿ ಕಟ್ಟಿರ್ತಕ್ಕಂಥ ಲಕ್ಕವಳ್ಳಿ ಡ್ಯಾಮಿನಿಂದ ಇಲ್ಲಿ ನನ್ನಿಂದ ಕಾಣ್ತಕ್ಕಂಥದ್ದು ಇದು ನೋಡಿದ್ರಲ್ಲ, ಇದು ಕೆನಲು. ಇದು ತರೀಕೆರೆ, ಕಡೂರು, ಬೀರೂರು ಮತ್ತು ದಾವಣಗೆರೆ ಮೂಲಕ ಚಿತ್ರದುರ್ಗಕ್ಕೆ ಹೀಗೆ ಇದರ ನೀರಿನ ಉಪಯೋಗವಾಗುತ್ತದೆ. ಇದು ಕಡೂರು ಜಿಲ್ಲೆಯ ಲಕ್ಕವಳ್ಳಿ ಡ್ಯಾಮನು. ಇದು ಜನರಿಗೆ ಗೃಹ ಬಳಕೆ, ವಿದ್ಯುತ್ತು ಮತ್ತು ಕೈಗಾರಿಕೆಗೆ ಅಷ್ಟೇ ಅಲ್ಲ, ನೋಡಲು ಈ ನೀರು ಹೇಗಿದೆಯಪ್ಪ ಅಂದರೆ ನೀವು ಫಿಲ್ಟ್ರ್ ಯಾವುದೇ ಮಾಡಬೇಕಾಗಿಲ್ಲ. ನಿಸರ್ಗದಿಂದ ಇಲ್ಲಿ ಗಿಡದಲ್ಲಿಂದ ಎಲ್ಲ ಇಂಥ ಗಿರಿಗಳು ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾವಲ್ಲ, ಈ ಗಿರಿಗಳಿಂದ ನೀರಿನ ಅಥವಾ ಭೂಮಿಯ ನೆಲದಲ್ಲೇ ತಾನೇ ಉತ್ಪತ್ತಿಯಾಗುವ ನೀರಿನಿಂದ ಅನೇಕ ಪ್ರದೇಶಗಳಿಂದ ಕೂಡಿ ನಮಗೆ ಲಕ್ಕವಳ್ಳಿ ಡ್ಯಾಮಿನಲ್ಲಿ ನೀರಿನ ಸಂಗ್ರಹವಾಗುತ್ತೆ. ಅಲ್ಲಿಂದ ಬರ್ತಕ್ಕಂಥ ನಮ್ಮ ದಾವಣಗೆರೆಗೆ ಈ ಕೆನಲು ದಾವಣಗೆರೆ ಜನರ ಜೀವನಾಡಿ. ಈ ನಮ್ಮ ಲಕ್ಕವಳ್ಳಿಯ ಕೆನಲ್ನ ಒಂದು ನಿಸರ್ಗದ ಮಧ್ಯದಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಸೋಗು ಗದ್ದಲವಿಲ್ಲದೆ ಪ್ರಶಾಂತವಾಗಿ ಹರಿಯುತ್ತಿರುವ ಒಂದು ಕೆನಲ್ ರೀ ಇದು. ನೋಡಿ, ಬರೀ ಅಡಿಕೆ ತೋಟ. ಚನ್ನಗಿರಿ ಅಂದರೆ ಒಂದು ಅಡಿಕೆ ನಗರ. ನೋಡಿ, ಇದೆಲ್ಲ ಅಡಿಕೆ ತೋಟ. ಇದರಿಂದ ಇನ್ನೊಂದು ಯಾವ್ದಾನ ಕೆನಲ್ ಉಪಯೋಗ ಆಗಿದೆ. ಓಕೆ, ಡಿವೈಡ್ ಆಗುತ್ತಾ? ಅದು ಎಲ್ಲಿಗೆ ಹೋಗುತ್ತೆ? ಅದು ಓಹೋ. ಹಾಗಾದ್ರೆ ಇಲ್ಲಿ ನೀವು ನಿಂತ್ಕೊಂಡಿದ್ದೀರಲ್ಲ ಈ ಕೆನಲ್ ಎಲ್ಲಿಗೆ ಹೋಗುತ್ತಾ? ಇದು ದಾವಣಗೆರೆಗೆ. ಓಹೋ, ಇದು ಸೂಳೆಕೆರೆ ಮೂಲಕ ಹಿಂಗೆ ದಾವಣಗೆರೆಗೆ. ಅಂದ್ರೆ ಇಲ್ಲಿಂದ ಒಂದು 20 ಇಂದ 30 ಕಿಲೋಮೀಟರ್ಸ್ ಅಲ್ಲಿ ಹತ್ತದಾಗೆ ಪೂರಾ ಇದು ಭೂಮಿ ಒಳಗಿಂದ ತಂದಿರ್ತಾರೆ ನೀರು. ಓ, ಅಲ್ಲಿಂದ ಈ ಗಿರಿಗಳ ಮೂಲಕ ಹಿಂಗೆ ಮೇಲ್ಗಡೆನೆ ಬಂದದ ಅಂತೀರ ಕೆನಲ್? ಇಲ್ಲಿ ಈ ತರ ಇದೆ ವಾತಾವರಣ. ಅಲ್ಲಿ ನೆಲದೊಳಗಿಂದ ನೀರು ತಂದಿರ್ತಾರೆ. ಓಹೋ, ನೆಲದಿಂದ ತಳಗಡೆನೆ ಹೋಗಿದೆ. ಓಹೋ,
ಓಕೆ, ಇದು ಈ ತರ ಬ್ರಿಡ್ಜ್ ಮೂಲಕ ಹಿಂಗೆ ಪಾರ್ಸಲ್. ಓಹೋ, ಇಲ್ಲಿ ಏನಂದ್ರಲ್ಲ ಇಲ್ಲಿ ಒಂದು ನೀವು ಇದು ಮಾರ್ಕ್ ಹೇಳಿದ್ರಿ, ಇದು ಯಾವ ಮಾರ್ಕ್ ಅಂತ ಹೇಳಿಲ್ಲ ನೀವು, ಎಷ್ಟು ಕಿಲೋಮೀಟರ್ ಹೇಳ್ತಿದ್ರೆ? ಮೈಲಿಗಲ್ಲ ಅದು. ಓಹೋ, ಅಂದ್ರೆ ಇದು ಈ ಕೆನಾಲ್ ಬರ್ತಾ ಇದಲ್ಲ ಅಣ್ಣ, ಈ ಕೆನಾಲ್ದು ಕಿಲೋಮೀಟರ್ ಹೇಳ್ತಾ ಇದ್ದಾರಾ? ಓಹೋ, ಡ್ಯಾಮ್ ಎಷ್ಟು ದೂರ ಇದೆ? ಓಕೆ ಓಕೆ. ಈಗ ನಾವು ಇಲ್ಲಿ ಬರ್ಬೇಕಂದ್ರೆ ಜನಗಳು ಯಾರಾದ್ರೂ ನೋಡಕಂದ್ರೆ ಇದಕ್ಕೆ ಏನಂತೀರಣ್ಣ, ಇಲ್ಲಿ ಪ್ಲೇಸ್ ಇದೆಯಲ್ಲ ಬ್ರಿಡ್ಜ್, ಸೂಳೆಕೆರೆ ಬ್ರಿಡ್ಜು. ಹಾಂ, ಸೂಳೆಕೆರೆ ಬ್ರಿಡ್ಜ್ ಇದು ಮಾಮೂಲಿ. ಓಹೋ, ಇದು ಫೇಮಸ್, ಜಾಸ್ತಿ ಜನ ಇಲ್ಲಿ ಬರ್ತಾರ ನೋಡಕ್ಕೆ, ಯಾರಿಗೇನು ಇದು ರಿಸ್ಟ್ರಿಕ್ಷನ್ ಏನಿಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಬ್ರೋ. ಹೆಸರಣ್ಣ? ಜಗದೀಶ್ ಅಣ್ಣ. ಊರ ಹೆಸರು ಏನಣ್ಣ? ಅದು ಹೊಸಳ್ಳಿನಾ ಅದು? ಓಹೋ, ಥ್ಯಾಂಕ್ ಯು ಬ್ರೋ. ಅಲ್ಲ ನಿಮ್ಮ ಲೋಕಲ್ದಾಗ ಈಗ ನೀರಾವರಿ ಅದ ಅಂತೆ. ನಮ್ಮ ಚಿಕ್ಕೇರಿಯ ಮಳೆ ಅಂದ್ರೆ ಅಕ್ಕಿ, ಶುಂಠಿ, ಜೋಳ, ಸೂರ್ಯಕಾಂತಿ ಕಡಿಮೆ, ಜಾಸ್ತಿ ಏನು ಬೆಳೆಯೋದು? ಅಡಿಕೆ ಹಾಕ್ಬಿಡ್ತಾರೆ. ಅಡಿಕೆ, ಜಾಳ ಮೀನು ಜಾಸ್ತಿನಾ? ಓಹೋ. ನಾವು ದಾವಣಗೆರೆ ಜಿಲ್ಲೆಯ ಇತಿಹಾಸವನ್ನು ತೆಗೆದುಕೊಂಡರೆ ಇಲ್ಲಿ ಮೊದಲು ಮೌರ್ಯರು ಆಳುತ್ತಿದ್ದರು. ಮೌರ್ಯರ ನಂತರ ಶಾತವಾಹನರ ನಂತರ ನಮಗೆ ಕದಂಬರು, ನಮ್ಮ ಕನ್ನಡದ ಮನೆತನವಾದ ಮೊದಲ ಮನೆತನ ಎಂದು ಕರೆತಕ್ಕಂಥ ಕದಂಬರಕ್ಕೆ ಆಳ್ವಿಕೆ ಒಳಪಟ್ಟಂಥ ದಾವಣಗೆರೆ. ಮುಂದೆ ನಮಗೆ 9ನೇ ಶತಮಾನದಲ್ಲಿ ನೊಳಂಬರು ಎಂದು ಕರೆಯಲ್ಪಡುವ ಪಲ್ಲವರು, ಅಣಜಿ ಶಾಸನ ಹೇಳುತ್ತದೆ, ಪಲ್ಲವರು ಈ ಒಂದು ಶಾಖೆಯು ದಾವಣಗೆರೆ ಭಾಗದಲ್ಲಿ ಆಳ್ವಿಕೆ ಮಾಡಿದ್ದು. ನಂತರ ನಮಗೆ ಬಾಗಾಳಿಯಲ್ಲಿರುವ ಒಂದು ಶಾಸನ, ದಾವಣಗೆರೆದ ಬಾಗಾಳಿಯಲ್ಲಿರುವ ಒಂದು ಶಾಸನವು ಅಲ್ಲಿ ಸೂಚಿಸಿದ ಪ್ರಕಾರ ರಾಷ್ಟ್ರಕೂಟರು ಸಹ ಈ ದಾವಣಗೆರೆಯನ್ನು ಆಳ್ವಿಕೆ ನಡೆಸಿದರು. ಮುಂದೆ 14ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನ್ ಮಲ್ಲಿಕ್ ಕಾಫರದ ನಂತರ ಇಲ್ಲಿ ಸಾಮಂತವಾಗಿ ಆಳುತ್ತಿದ್ದ ಒಂದು ಹೊಯ್ಸಳ ಮನೆತನವು ಉರುಳಿತು. ನಂತರದಲ್ಲಿ ಲಾಸ್ಟಿಗೆ ಕೊನೆಯದಾಗಿ ಇಲ್ಲಿನ ವಿಜಯನಗರ ಸಾಮ್ರಾಜ್ಯವು ಆಡಳಿತಕ್ಕೆ ಈ ನಮ್ಮ ದಾವಣಗೆರೆಯು ಒಂದು ಭಾಗವಾಗಿತ್ತು ಎಂದು ಇತಿಹಾಸದಿಂದ ತಿಳಿದು ಬರುತ್ತದೆ. ಇದು ನಮ್ಮ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಚಿಕ್ಕ ಇತಿಹಾಸ. ಹರಿಹರೇಶ್ವರ, ಹರಿಹರ, ಹರಿ ಎಂದರೆ ವಿಷ್ಣು, ಹರ ಎಂದರೆ ಶಿವ. ವಿಷ್ಣು ಮತ್ತು ಶಿವನನ್ನು ನಾವು ಈ ಇಬ್ಬರನ್ನು ಒಂದೇ ದೇವಸ್ಥಾನದಲ್ಲಿ ನಾವು ಕಾಣಸಿಗಬಹುದು. ಅದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಅವಳಿ ನಗರ ಎಂದು ಕರೀತಕ್ಕಂಥ ದಾವಣಗೆರೆ ಮತ್ತು ಹರಿಹರೇಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು ಹೊಯ್ಸಳರ ನರಸಿಂಹನ ಮಹಾದಂಡನಾಯಕನಾದ ಪೋಳಲ್ವನು ಅದು ಕ್ರಿಸ್ತಶಕ 1224ರಲ್ಲಿ ನಿರ್ಮಿಸಿದ ಈ ದೇವಸ್ಥಾನವು ತುಂಗಭದ್ರೆಯ ಬಲ ದಂಡೆಯ ಹತ್ತಿರದಲ್ಲಿರುವ ಹರಿಹರದೇಶ್ವರದಲ್ಲಿ ಸಾಯಂಕಾಲ ಹೊತ್ತಿನಲ್ಲಿ ಬೀಸುವ ಗಾಳಿಯ ಮಧ್ಯೆ ಸುಮಧುರವಾದ ಧ್ವನಿವರ್ಧಕ ಇದು ಹರಿಹರೇಶ್ವರ ಮಂಟಪ ದೇವಾಲಯ. ಹರಿಹರ ನೆಲೆಸಿದ ಪುಣ್ಯ ಕ್ಷೇತ್ರ ಹರಿಹರ. ನನ್ನಿಂದ ಕಾಣ್ತಾ ಇದೆಯಲ್ಲ, ಇದು ಕುಂದವಾಡ ಕೆರೆ. ದಾವಣಗೆರೆ ಜಿಲ್ಲೆಯಿಂದ 1 ಕಿಲೋಮೀಟರ್ ದೂರವಿರುವ ದಾವಣಗೆರೆ ಜಿಲ್ಲೆಯ ನಗರ ಪ್ರದೇಶಗಳ ಜನರಿಗೆ ಗೃಹ ಬಳಕೆ ಮತ್ತು ಕುಡಿಯುವ ನೀರನ್ನು ಈ ನಮ್ಮ ಕುಂದವಾಡದ ಕೆರೆ ಅಥವಾ ಲೇಕ್ನಿಂದ ಉಪಯೋಗಿಸ್ತಾರೆ. ಈ ಲೇಕಿಗೆ ರಾಜನಹಳ್ಳಿ ಎಂಬ ಬ್ಯಾರೇಜಿನಿಂದ ನೀರನ್ನು ಸಂಗ್ರಹಿಸಲಾಗುತ್ತದೆ. ಇದು ದಾವಣಗೆರೆ ಜಿಲ್ಲೆಯ ನೀರಿನ ಮೂಲವಾಗಿದ್ದು ಗೃಹ ಬಳಕೆ ಮತ್ತು ನೀರು ಕುಡಿಯುವ ವ್ಯವಸ್ಥೆಯನ್ನು ಒಳಗೊಂಡಿರುವ ಈ ಲೇಕು. ಅದಕ್ಕಾಗಿ ಇಲ್ಲಿನ ಜಾನುವಾರುಗಳು ಮತ್ತು ಜನರು ಮೈ ತೊಕೊಳ್ಳೋದು ಮತ್ತು ಅಲ್ಲಿ ಕಾಲು ಮುಖ ತೊಳ್ಕೊಳ್ಳೋದನ್ನು ನಿಷಿದ್ಧವಾಗಿದೆ. ದಾವಣಗೆರೆ ಜಿಲ್ಲೆಯ ಜನಸಂಖ್ಯೆ, ಶಿಕ್ಷಣ ಮತ್ತು ಸಾಕ್ಷರತೆ 2011ರ ಜನಗಣತಿಯ ಪ್ರಕಾರ ಒಟ್ಟು ಇಲ್ಲಿನ ಜನಸಂಖ್ಯೆ 19,45,467. ಇಲ್ಲಿರುವ ಪ್ರಮುಖ ಶಿಕ್ಷಣ ಸಂಸ್ಥೆ ನಮ್ಮ ದಾವಣಗೆರೆ ಇತ್ತೀಚೆಗೆ ಶಿಕ್ಷಣ ನಗರವಾಗಿ ಮಾರ್ಪಡುತ್ತಿದೆ. ಅಂದರೆ ಇಲ್ಲಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆ ಆಗಿವೆ. ಇದು ನಮ್ಮೆಲ್ಲರಿಗೂ ತುಂಬ ಸಂತೋಷಕರ ವಿಚಾರ. ಇಲ್ಲಿರುವ ಪ್ರಮುಖ ಶಿಕ್ಷಣ ಸಂಸ್ಥೆಗಳು PDT ಮಹಾವಿದ್ಯಾಲಯ, SSM ಮೆಡಿಕಲ್ ಕಾಲೇಜು, ಶ್ರೀ ಜಗದ್ಗುರು ತರಳಬಾಳು ಶಿಕ್ಷಣ ಸಂಸ್ಥೆಗಳು ಹಾಗೂ ಶ್ರೀ ಸಿದ್ದೇಶ್ವರ
PU ಕಾಲೇಜ್ ಇವು ಪ್ರಮುಖ ಶಿಕ್ಷಣ ಸಂಸ್ಥೆಗಳಾಗಿದ್ದು, ಅದರ ಜೊತೆಗೆ ಬಾಪೂಜಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಿ ಇಲ್ಲಿ ನಾವು ಕಾಣಬಹುದಾಗಿದೆ. ಅದರ ಜೊತೆಯಲ್ಲಿ ನಾವು ಇನ್ನೂ ಒಂದು ಏನು ವಿಚಾರಪ್ಪ ಅಂದರೆ ಇಲ್ಲಿನ ದಾವಣಗೆರೆ ಜಿಲ್ಲೆಯ ಸಾಕ್ಷರತೆ ಪ್ರಮಾಣವು 2011ರ ಜನಗಣತಿ ಮತ್ತು ಸಾಕ್ಷರತೆ ಪ್ರಮಾಣ ಅಂದರೆ ನಾವು ಸಾಕ್ಷರತೆ ಇಲ್ಲಿನ ಇತ್ತೀಚೆಗೆ 75.74 ಇಲ್ಲಿನ ದಾವಣಗೆರೆ ಜಿಲ್ಲೆಯ ಸಾಕ್ಷರತೆ. ಕನ್ನಡ ನಾಡನ್ನು ಅದೆಷ್ಟೋ ಮಹಿಳೆಯರು ತಮ್ಮ ತನು ಮನದಿಂದ ಈ ನಾಡಿಗೆ ಬ್ರಿಟಿಷರ ಮತ್ತು ಅಕ್ರಮರ ರಾಜರುಗಳಿಂದ ನಮ್ಮ ಈ ನಾಡನ್ನು ರಕ್ಷಿಸಿಕೊಂಡು ಅನೇಕರು ರಾಜಮನೆತನದಲ್ಲಿ ಆಳ್ವಿಕೆ ಮಾಡಿದ್ದನ್ನು ನಾವು ಕಾಣಬಹುದಾಗಿದೆ. ಅಂಥದರಲ್ಲಿ ಚನ್ನಗಿರಿಯಲ್ಲಿ ಮಾಮೂಲಿ ಆ ಹೆಸರು ಬರಲು ಕಾರಣ ಒಂದು ಕೋಟೆ ಇದೆ. ಚೆನ್ನಮ್ಮಾಜಿ ಅವರು ಕಟ್ಟಿದಕ್ಕಂಥ ಕೋಟೆ ಇದೆ. ಅದು ಚನ್ನಗಿರಿಯಲ್ಲಿ ಬರ್ತಕ್ಕಂಥ ಈ ಕೋಟೆಯು ಈ ಚನ್ನಗಿರಿಗೆ ಈ ಹೆಸರು ಬರಲು 1672ರಿಂದ 1697ರವರೆಗೂ ಚೆನ್ನಮ್ಮಾಜಿಯು ಈ ಭಾಗದಲ್ಲಿ ಆಳ್ವಿಕೆ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಒಂದು ಕೋಟೆ ಕಟ್ತಾಳ, ಅದು ಚನ್ನಗಿರಿಯ ಕೋಟೆ. ಏನಪ್ಪ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಎಂಬ ಪಟ್ಟಣಕ್ಕೆ ಆ ಹೆಸರು ಬರಲು, ಚನ್ನಗಿರಿ ಅಂತ ಹೆಸರು ಬರಲು ಚೆನ್ನಮ್ಮಾಜಿಯ ನೆನಪಿಗಾಗಿ ಈ ತಾಲೂಕಿಗೆ ಒಂದು ಹೆಸರಿಟ್ಟಿದ್ದಾರೆ. ಅಲ್ಲಿ ಕಾಣ್ತಕ್ಕಂಥದ್ದು ಏನು ಕೋಟೆ ಅಂದರೆ ಇದೆಲ್ಲ ಸುತ್ತಮುತ್ತ ನಾನು ಇದೆಲ್ಲ ತೋರಿಸ್ತಕ್ಕಂಥ ಪ್ಲೇಸಲ್ಲಿ ಇದು ಚೆನ್ನಮ್ಮಾಜಿಯವರ ಕಟ್ಟಿದಂಥ ಕೋಟೆ. ಅಂದರೆ ಎರಡು ವಾಸ್ತುಶಿಲ್ಪ ಅಂದರೆ ಎರಡು ಗೋಡೆಗಳ ಥರ ನಮಗೆ ಈ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ನಾವು ಮಾಮೂಲಿ ಬೇರೆ ಕೋಟೆಗಳಿಗೆ ಹೋಲಿಸ್ಕೊಪ್ಪ ಅಂದರೆ ನಾವು ಒಂದೊಂದು ಕೋಟೆ ಅಂದರೆ ಒಂದು ಬಂಡೆ ಆಕಾರದಲ್ಲಿ ನಾವು ಕೋಟೆಗಳನ್ನು ಕಟ್ಟಿರ್ತೀವಿ. ಇಲ್ಲಿ ಅಂದರೆ 1 ಮತ್ತು 2 ಹೀಗೆ 2 ಸಾಲಿನಿಂದ ರಚನೆ ಆದಂಥ ಈ ಕೋಟೆಯು ನಮ್ಮ ಚನ್ನಗಿರಿ ಪಟ್ಟಣದಲ್ಲಿ ಬರ್ತಕ್ಕಂಥ ಈ ಕೋಟೆಯು ಅಲ್ಲಿ ಕಾಣತಕ್ಕಂಥದ್ದು ಕೋಟೆಯ ಕೆಳಗಡೆ ಏನಪ್ಪ ಇದು ಸಿಟಿ ಅಂದರೆ ಇದು ಚನ್ನಗಿರಿಯ ಸಿಟಿ. ಇಲ್ಲಿ ಕೋಟೆಯ ಅದು ಅಂದರೆ ಮತ್ತು ಮಣ್ಣು ಮತ್ತು ಗಾರೆಗಳಿಂದ ನಿರ್ಮಾಣ ಮಾಡಿದ ಕೋಟೆ. ಅದರ ಸುತ್ತ ನಿಮಗೆ ತೋರಿಸ್ತೀನಿ ಆ ಕೋಟೆಯನ್ನು. ಇದು ಒಂದು ದೇವಸ್ಥಾನವಿದೆ, ಅದು ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನ. ಅದರೊಳಗಡೆ ನಮ್ಮ ವಿಷ್ಣುವಿನ ಮೂರ್ತಿ ಇದೆ, ತೋರಿಸ್ಕೊಡ್ತೀನಿ. ಅದು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇದು ರಥ ಅನಿಸುತ್ತೆ. ನಮ್ಮ ವಾಸ್ತು ಶಿಲ್ಪ ಸಂಗ್ರಹಾಲಯವು ಅಥವಾ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಇಂಥವೆಲ್ಲ ನಮಗೆ ಏನು ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ರಥಗಳನ್ನು ಸಂರಕ್ಷಣೆ ಇಡಬೇಕಾಗಿತ್ತು. ಈ ಜಿಲ್ಲೆ ಜವಳಿ ಉದ್ಯಮಕ್ಕೆ ಜನಪ್ರಿಯತೆಯನ್ನು ಗಳಿಸಿದೆ ಹಾಗೂ ಹತ್ತಿಗಿರಣಿಗಳಿಗೆ ಈ ಜಿಲ್ಲೆ ಹೆಸರುವಾಸಿಯಾಗಿದೆ. ದಾವಣಗೆರೆಯ ಸ್ಪೆಷಲ್ ಆಗಿ ಬೆಣ್ಣೆ ದೋಸೆ. ನಿಮಗೆ ಒಂದು ದೇವಸ್ಥಾನವನ್ನು ತೋರಿಸ್ಕೊಡ್ತೀನಿ. ಅದು 12ನೇ ಶತಮಾನ ನಮ್ಮ ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ಸಂದರ್ಭದಲ್ಲಿ ನಿರ್ಮಾಣವಾದ ಒಂದು ದೇವಸ್ಥಾನವಿದು, ಕಲ್ಲಲೇಶ್ವರ ಅಂತೆ. ಈಗ ಅದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟರು ಇಲ್ಲಿ ಯಾವುದೇ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಅಥವಾ ಶಿಥಿಲ ವ್ಯವಸ್ಥೆ, ಮಳೆ ಬಂದರೂ ಸಹ ನೀರಿನ ವ್ಯವಸ್ಥೆ ಒಳಗಡೆ ಹೋಗುತ್ತೆ. ಅದರಿಂದ ಮುಜರಾಯಿ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ಅದು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡದೆ ಇವತ್ತು ಇಂದು ಹಾಳಾಗ್ತಿರೋದು ಕಲ್ಲಲೇಶ್ವರ. ಇದು ಚನ್ನಗಿರಿ ತಾಲೂಕಿನ ದಾವಣಗೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕಲ್ಲಲೇಶ್ವರ ದೇವಸ್ಥಾನ. ಈಗ ನೋಡಿ ಹೇಗಿದೆ ಅಂತ ನೋಡಿ. ಇದು ಅಂದರೆ ದೇವಸ್ಥಾನದ ಸುತ್ತಮುತ್ತಲು ಸಿಮೆಂಟ್ ವ್ಯವಸ್ಥೆ ಅಂದರೆ ಆ ಕಡೆ ಅದರದ್ದು ಹಳೇದಾದ ಸುತ್ತಲೂ ಗೋಡೆ ಕಟ್ಟಿದೆ. ಕೆಲವೊಂದು ನೋಡಿ ಈ ಥರ ಕಸದ ವ್ಯವಸ್ಥೆ ಮತ್ತು ಸುತ್ತಮುತ್ತ ಕಲ್ಲಿನ ತಳಗಡೆ ಬಿದ್ದಿದ್ರು ಅದರನ್ನು ಎತ್ತಿ ಹಾಕದೆ ಕೆಲವೊಂದು ಇಲ್ಲಿ ನೋಡಿ. ಈಗ ಇದು ಒಂದು ಹಳೆ ಕಾಲದ ಒಂದು ದೇವಸ್ಥಾನ. ಇದು 12ನೇ ಶತಮಾನದಲ್ಲಿ ಆರಂಭವಾದ ಒಂದು ದೇವಸ್ಥಾನ, ಕಲ್ಯಾಣ ಚಾಲುಕ್ಯರ ದೇವಾಲಯ. ಇದು ತಳವಿನ್ಯಾಸದಲ್ಲಿ ತ್ರಿಕೂಟ ತಲಾ ವಿನ್ಯಾಸವನ್ನು ಹೊಂದಿದ್ದರೂ ದಕ್ಷಿಣ ಅಭಿಮುಖವಾಗಿ ಪ್ರವೇಶ ದ್ವಾರ ಹಾಗೂ ಪೂರ್ವ ಪಶ್ಚಿಮ ಅಭಿಮುಖವಾಗಿರುವ 2 ಗರ್ಭಗೃಹಗಳು ಮಾತ್ರ ಈ ದೇವಾಲಯದಲ್ಲಿದ್ದು, ಇವೆರಡೂ ಒಳಗೊಂಡಂತೆ ವಿಶಾಲವಾದ ನವರಂಗದಲ್ಲಿ ದಕ್ಷಿಣ ಅಭಿಮುಖವಾಗಿರುವ ಇನ್ನೊಂದು ಗರ್ಭಗೃಹದ ಹಾಗೆ ತೋರುವ ಕಿರಿದಾದ ಜಾಗವಿದ್ದು, ಅದರಲ್ಲಿ
ಕೇಶವನ ಶಿಲ್ಪವನ್ನು ನೀಡಲಾಗಿದ್ದು, ಹೀಗಾಗಿ ಅದನ್ನು ತಕ್ಷಣವೇ ಗಮನಿಸಿದಾಗ ಅದು ತ್ರಿಕೂಟ ಮಾದರಿಯಂತೆ ಭಾವಿಸಲಾಗುತ್ತದೆ. ಆದರೆ ವಾಸ್ತವದಲ್ಲಿ ಅದು ಪ್ರತ್ಯೇಕವಾದ ಗರ್ಭಗೃಹ ಅಂತೂ ಇಲ್ಲ. ಇದು ಕಲ್ಲಲೇಶ್ವರ ದೇವಸ್ಥಾನ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಕಲ್ಲಲೇಶ್ವರ ದೇವಸ್ಥಾನ. ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಈ ದೇವಸ್ಥಾನವು ಇವಾಗ ನಾವು ನೋಡ್ತಕ್ಕಂಥ ಈ ಪ್ರದೇಶವು ಒಂದು ಚನ್ನಗಿರಿಯ ತಾಲೂಕಿನಲ್ಲಿ ಮಧ್ಯೆ, ಅಂದರೆ ಒಂದು ಬಸ್ ಸ್ಟ್ಯಾಂಡ್ನಿಂದ ಒಂದು 300 ಮೀಟರ್ ಅಂತರದಲ್ಲಿರುವ ಈ ದೇವಸ್ಥಾನವು ಹೀಗೆ ಈ ಪರಿಸ್ಥಿತಿ ಆದಪ್ಪ ಅಂದರೆ ನಮಗೆ ಇತಿಹಾಸದ ಕೆಲವೊಂದು ತುಣುಕುಗಳು ಸಿಗದೆ ಮಾಯವಾಗಿಬಿಡ್ತವೆ. ಇಂಥವುಗಳನ್ನು ನಾವು ರಕ್ಷಣೆ ಮಾಡಲಿಲ್ಲ ಅಂದರೆ, ಇಲ್ಲಿ ನೋಡಿ ಎಲ್ಲ ಒಂಥರ ಶಾಸನ ರೀತಿಯಲ್ಲಿ ಕೆತ್ತಿದ್ದಾರೆ. ಅವೆಲ್ಲ ಈ ಕಡೆ ಎಲ್ಲ ಕಸದ ವ್ಯವಸ್ಥೆ ಹಿಂಗೆ ಬೆಳೆದು ಬಿಟ್ಟದ. ಇದರದ್ದು ಯಾವುದೇ ಸ್ವಚ್ಛತೆ ಇಲ್ಲದೆ ನಮಗೆಲ್ಲ ಇದೆಲ್ಲ ನೋಡಿ ಗಮನಿಸಿದಪ್ಪ ಅಂದರೆ ಇದೊಂದು ಹಾಳಾಗುತ್ತಿರುವ ಒಂದು ಐತಿಹಾಸಿಕ ಸ್ಥಳವಾಗಿದ್ದು, ಇಲ್ಲೆಲ್ಲ ಮಳೆ ಬಂದರೂ ಪಾಸ್ ಮತ್ತು ನೀರಿನ ವ್ಯವಸ್ಥೆ ನಿಂದಿರುವಂಥ ಮಣ್ಣಿನ ಪ್ರದೇಶವಾಗಿದೆ. ಇಲ್ಲಿ ಯಾವುದೇ ರೀತಿಯ ಬಂಡೆ ಅಥವಾ ಟೈಲ್ಸ್ ಹಾಕದೆ ಕೆಲವೊಂದು ಸುರಕ್ಷತೆಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಮುಜರಾಯಿ ಇಲಾಖೆಯು ಸ್ವಲ್ಪ ಇತ್ತ ಗಮನ ಹರಿಸಬೇಕಾಗಿದ್ದು, ಇದರಿಂದ ನಮಗೆ ಕೆಲವು ಇಂದಿನ ಹುಡುಗರಿಗೆ ಹಿಂದಿನಂಥ ಪ್ರದೇಶದ ಕೆಲವು ಇತಿಹಾಸದ ಸ್ಥಳಗಳನ್ನು ರಕ್ಷಿಸುವುದರ ಮೂಲಕ ಇಂಥ ಪ್ಲೇಸ್ಗಳನ್ನು ನಮಗೆ ತೋರ್ಪಡಿಸಬೇಕಾಗಿತ್ತು. ಆದರೆ ಅದು ಯಾವುದೇ ಕೆಲಸ ಕಾರ್ಯ ಮಾಡದೆ ಇವತ್ತು ಇಂಥ ನಿರ್ಲಕ್ಷ್ಯದಿಂದ ಇತಿಹಾಸದ ಕೆಲವು ತುಣುಕುಗಳು ಹೀಗೆ ಮಾಯವಾಗುತ್ತಾ ಹೋದರೆ ನಮಗೆ ಇಂದಿನ ರಾಜ್ಯಗಳು ನೆನಪಿಗೆ ಬರದೆ ಅವರು ಕಟ್ಟಿಸಿರ್ತಕ್ಕಂಥ ದೇವಸ್ಥಾನಗಳು ನಮಗೆ ಬರೀ ಕಲ್ಪನೆ ರೀತಿಯಲ್ಲಿ ಉಳಿದು ಬಿಡುತ್ತವೆ. ಇದು ದ್ವಾರಬಾಗಿಲು, ದಕ್ಷಿಣಾಭಿಮುಖವಾಗಿರುವುದು ಕಲ್ಲಲೇಶ್ವರ. ಒಳಗಡೆ ಇರ್ತಕ್ಕಂಥ ಕಲ್ಲಲೇಶ್ವರ ಮೂರ್ತಿ ಬಾಗಿಲು ಹಾಕಿರೋದ್ರಿಂದ ಹೊರಗಡೆಯಿಂದನೇ ಕವರ್ ಮಾಡಲಾಗಿದ್ದು. ದಾವಣಗೆರೆ ಜಿಲ್ಲೆಯ ಭೌಗೋಳಿಕತೆ 1997 ಆಗಸ್ಟ್ 15ರಂದು ಚಿತ್ರದುರ್ಗದಿಂದ ದಾವಣಗೆರೆ ಜಿಲ್ಲೆಯನ್ನು ಹೊಸ ಜಿಲ್ಲೆಯಾಗಿ ರಚಿಸಲಾಯಿತು. ಮಲೆನಾಡು ಬಯಲು ಪ್ರದೇಶದ ಮಿಶ್ರ ಭೌಗೋಳಿಕತೆಯನ್ನು ಹೊಂದಿರುವ ಈ ಜಿಲ್ಲೆ ಮಲಪ್ರಭಾ, ತುಂಗ ಮತ್ತು ಭದ್ರಾ ನದಿಗಳು ಈ ಜಿಲ್ಲೆಯಲ್ಲಿ ಹರಿಯುತ್ತವೆ. 5200 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ ನಮ್ಮ ದಾವಣಗೆರೆ ಜಿಲ್ಲೆಯು ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ 12.36 ಅರಣ್ಯ ಪ್ರದೇಶದಿಂದ ಕೂಡಿದೆ. ಈ ಜಿಲ್ಲೆಯನ್ನು ನಾವು ಸಾಮಾನ್ಯವಾಗಿ ಪ್ರಾದೇಶಿಕವಾಗಿ ನಾವು ಬೆಣ್ಣೆ ನಗರಿ ಎಂದು ಕರೆಯಲಾಗುತ್ತದೆ. ಇದು ಈ ಜಿಲ್ಲೆಯ ಭೌಗೋಳಿಕತೆ. ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾದಂಥ ನಮ್ಮ ಈ ದಾವಣಗೆರೆಯು ಈ ಮಾತಿಗೆ ಹೇಳಿದಂತೆ ನಿಜವಾಗಲೂ ಸ್ಮಾರ್ಟ್ ಸಿಟಿ. ಬೇರೆ ಜಿಲ್ಲೆಗೆ ಹೋಲಿಸ್ಕೊಂಡು ಬಂದರೆ ನಮ್ಮ ಈ ದಾವಣಗೆರೆಯು ಬಸ್ ಸ್ಟ್ಯಾಂಡ್ ಇದು. ಹಾಗೆ ಈ ಏರಿಯಾ ಸಹ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಂಡಿರ್ತಕ್ಕಂಥ ಮಹಾನಗರ ಪಾಲಿಕೆಯು ನಮ್ಮ ಈ ದಾವಣಗೆರೆಗೆ ಬೆಂಗಳೂರಿನಿಂದ ಹೊರಡಲು ದಾವಣಗೆರೆಗೆ ಅನೇಕ AC ಬಸ್ಗಳು ಸಿಗುತ್ತವೆ. ನಾರ್ಮಲ್ ಬಸ್ಗಿಂತ ಹೆಚ್ಚಿನದಾಗಿ ಪಲ್ಲಕ್ಕಿ ಮತ್ತು ಐರಾವತ, ಪವರ್ ಪ್ಲಸ್ನಂಥ ಮಲ್ಟಿಪರ್ಪಸ್ ಬಸ್ಗಳು ನಮ್ಮ ವಾಣಿಜ್ಯೀಕರಣಗೊಳ್ಳುತ್ತಿರುವಂಥ ದಾವಣಗೆರೆಗೆ ನಾರ್ಮಲ್ ಬಸ್ಗಿಂತ AC ಬಸ್ಗಳೇ ಹೆಚ್ಚು ನಮಗೆ ದೊರಕ್ತವೆ. ಕರ್ನಾಟಕದಲ್ಲಿ ಕೆಲವು ಮಹಾನಗರ ಪಾಲಿಕೆಗಳಲ್ಲಿ ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆ ಒಂದು. ಇದು ಮಹಾನಗರ ಪಾಲಿಕೆ ಕಾರ್ಯಾಲಯ. ದಾವಣಗೆರೆ ರೈಲ್ವೆ ನಿಲ್ದಾಣ ನೈಋತ್ಯ ವಲಯಕ್ಕೆ ಸೇರುವಂಥ ದಾವಣಗೆರೆ ರೈಲ್ವೆ ನಿಲ್ದಾಣವಿದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್.